ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗದಾಗ ಯಡಿಯೂರಪ್ಪ ಅವರು ತನ್ನನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಅಲ್ಲಿಂದ ಶುರುವಾಗುತ್ತೆ. ದಿನೇ ದಿನೇ ಆ ಗ್ಯಾಪ್ ಉಭಯ ನಾಯಕರ ನಡುವೆ ಹೆಚ್ಚಾಗ್ತಾ ಹೋಗುತ್ತೆ. ಅದು ಯಡಿಯೂರಪ್ಪ ಅವ್ರದ್ದು ತಪ್ಪಿರ್ಬೋದು, ಇಲ್ಲ ಯಡಿಯೂರಪ್ಪ ಅವರು ಸುತ್ತಲಿದ್ದಂತಹ ಆ ಒಂದು ಪಟ್ಟಾಲಮ್ಮ ಮಾಡಿದಂತಹ ಒಂದು ರಾಜಕೀಯ ಕೈ ಚಳಕಕ್ಕೆ ಅವತ್ತು ಯಡಿಯೂರಪ್ಪ ಅವರು ಅಂತ ನಿರ್ಧಾರವನ್ನು ತೆಗೆದುಕೊಂಡಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಅವತ್ತಿಂದ ಶುರುವಾದಂತಹ ಯಡಿಯೂರಪ್ಪ ಅವರ ವಿರುದ್ಧದ ಕುಟುಂಬ ರಾಜಕಾರಣ ಇವತ್ತಿನವರೆಗೂ ಕೂಡ ಮುಂದುವರಿದಿತ್ತು. ಹೀಗಾಗಿ ಈಗ BJPಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಅವರ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು ಭಾಳಷ್ಟು ಚರ್ಚೆ ಆಗ್ತಿರುವಂಥ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಮಾತನಾಡಬೇಕಾದ್ರೆ ಒಂದು ವೇಳೆ ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಸೋಕಾಸ್ ನೋಟಿಸ್ಗೆ ಉತ್ತರ ಕೊಡದೇ ಇದ್ದಾಗ ಒಂದು ವೇಳೆ ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನಿಮ್ಮ ಮುಂದಿನ ನಡೆ ಏನು, ಹೊಸ ಪಕ್ಷ ಕಟ್ತೀರಾ ಅಂತ ಹೇಳಿದಾಗ ಅವರೇ ಹೇಳಿದ್ರು, ನನ್ನ ಹತ್ರ ದುಡ್ಡಿಲ್ಲ, ಹೊಸ ಪಕ್ಷ ಕಟ್ಟೋದಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಹೊಸ ಪಕ್ಷ ಕಟ್ಟಿರೋ ಬಹುತೇಕರನ್ನು ನೋಡಿದ್ವಿ, ಯಡಿಯೂರಪ್ಪ ಅವ್ರು ನೋಡಿದ್ವಿ. ಯಡಿಯೂರಪ್ಪ ಅವ್ರಿಗೆ ಅದೇ ಪಕ್ಷದ BJPಯಿಂದ ಹೊರಗಡೆ ಬಂದು ರಾಮುಲು ರೆಡ್ಡಿ ಹೊಸ ಪಕ್ಷ ಕಟ್ಟಿ ಏನಾದರೂ ಅಂತ ನೋಡಿದ್ವಿ. 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಅವತ್ತು DCM ಸ್ಥಾನದಿಂದ ಕೆಳಗಿಳಿಸಿದ್ರು ಅಂತ ಸಿದ್ದರಾಮಯ್ಯ ಅವರು ಹೊರಗಡೆಗೆ ಬಂದು ಹೊಸ ಪಕ್ಷ ಕಟ್ಟಿ ಪಕ್ಷವನ್ನು ಸರ್ವೆ ಮಾಡೋಕ್ಕಾಗದೆ ಕಾಂಗ್ರೆಸ್ ಜೊತೆ ಮರ್ಜ್ ಮಾಡಿದ್ದನ್ನು ನೋಡಿದ್ವಿ. ಹೀಗಾಗಿ ಬಂಗಾರಪ್ಪ ಅವರ ಆದಿಯಾಗಿ ಹೊಸ ಪಕ್ಷ ಕಟ್ಟಿದಂತಹ ಯಾವ ನಾಯಕರು ಕೂಡ ರಾಜ್ಯದಲ್ಲಿ ಪಕ್ಷವನ್ನು ಬೆಳೆಸುವಂತಹ, ಪಕ್ಷವನ್ನು ಕಟ್ಟಿ ಸರ್ವೇ ಆದಂತಹ ಲಕ್ಷಣಗಳು ಎಲ್ಲೂ ಕೂಡ ಕಾಣ್ತಿಲ್ಲ. ಹೀಗಾಗಿ ಯತ್ನಾಳ್ ಅವರಿಂದ ಅಂಥ ಬಹುದೊಡ್ಡ ನಿರ್ಧಾರ ಆಗುತ್ತೆ ಅಂತ ನನಗೇನು ಅನಿಸಲ್ಲ. ಆದರೆ ಒಂದಷ್ಟು ದಿನಗಳ ಕಾಲ ಕಾದು ನೋಡುವಂಥ ಒಂದು ತಂತ್ರವನ್ನು ಮಾಡ್ಬೋದು. ಎಸ್, ಅಂದ್ರೆ ಈಗ ಯತ್ನಾಳ್ ಅವರು ಉಚ್ಚಾಟನೆ ಆಯ್ತು, ಇಷ್ಟು ದಿನ ನೋಡಿದ್ರು ಸಾಕಷ್ಟು ನೋಡಿದ್ರು ಹೈಕಮಾಂಡ್ ನಾಯಕರು, ಶೋಕಾಸ್ ನೋಟಿಸ್ ಕೊಟ್ಟರು, ದೆಹಲಿಗೆ ಕರೆಸ್ಕೊಂಡ್ರು, ಆದರೂ ಕೂಡ ಅವ್ರ ಮಾತುಗಳಿಗೆ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬಿದ್ದಿಲ್ಲ. ಸದ್ಯ ಯತ್ನಾಳ್ ಅವ್ರಿಗೀಗ ಉಚ್ಚಾಟನೆ ಆಯ್ತು, ಅವ್ರ ಜೊತೆ ಗುರುತಿಸ್ಕೊಂಡಂತಹ ರೆಬಲ್ ಟೀಮ್ನ ವಿವಿಧ ನಾಯಕರಿದಾರಲ್ಲ, ಅವ್ರ ಕತೆ ಏನು? ಅವ್ರಿಗೀಗ ಯತ್ನಾಳ್ ಅವರ ಉಚ್ಚಾಟನೆ ಈಗ ಒಂದು ಸಂದೇಶನ, ಅಥವಾ ಅವ್ರಿಗೂ ಕೂಡ ಉಚ್ಚಾಟನೆಯ ಬಿಸಿ ತಟ್ಟುತ್ತಾ? ಆ ಬಗ್ಗೆ ಏನಾದರೂ ಇದೆಯಾ ಅಂತ? ಇಲ್ಲ, ಸದ್ಯಕ್ಕೆ ಈಗ ಯತ್ನಾಳ್ ಅವ್ರ ಜೊತೆ ಗುರುತಿಸ್ಕೊಂಡಿದ್ದಂಥವರು ಯಾರೂ ಕೂಡ ನೇರವಾಗಿ ಪಕ್ಷದ ವಿರುದ್ಧ ಮಾತನಾಡ್ತಿರಲಿಲ್ಲ. ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ರು ಕೂಡ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಇತ್ತೀಚೆಗೆ ನೀವು ರಮೇಶ್ ಜಾರಕಿಹೊಳಿ ಅವರನ್ನು ನೋಡ್ಬೋದು, ಅದೇ ರೀತಿ ಅರವಿಂದ್ ಲಿಂಬಾವಳಿ ಅವ್ರನ್ನ ನೋಡ್ಬೋದು, ಕುಮಾರ್ ಬಂಗಾರಪ್ಪ ಅವ್ರು ನೋಡ್ಬೋದು, BP ಹರೀಶ್ ಆಗಿರ್ಬೋದು, ಪ್ರತಾಪ್ ಸಿಂಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗಿರ್ಬೋದು. ನೀವು ಇವರೆಲ್ಲರೂ ಕೂಡ ಹೆಂಗಂತ ಹೇಳಿದ್ರೆ ಯತ್ನಾಳ್ ಅವರನ್ನು ಮುಂದೆ ಬಿಟ್ಟರು, ಇವರೆಲ್ಲ ಹಿಂದೆ ಸರ್ಕೊಂಡ್ರು. ಯುದ್ಧಕ್ಕೆ ನೀನು ಮುಂದೆ ಹೋಗು, ನೀವು ಆಮೇಲೆ ನೋಡಿ ನಾವು ಹಿಂದೆ ಬರ್ತೀವಿ ಅನ್ನೋ ಥರ. ಈಗ ಆ ಯುದ್ಧದಲ್ಲಿ ಫಸ್ಟ್ ವಿಕೆಟ್ ಯತ್ನಾಳ್ ಬಿದ್ದಿದೆ. ಯತ್ನಾಳ್ ಅವ್ರಿಗೆ ಈ ಶಿಕ್ಷೆ ಆಗಿರೋದ್ರಿಂದ ಬಹುತೇಕ ಎಲ್ಲರೂ ಕೂಡ ಸೈಲೆಂಟ್ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದು ಒಂದು ರೀತಿ ನಾವು ಖಡಕ್ ಸಂದೇಶ ಅಂತಲೇ ತಿಳ್ಕೊಬೋದು. ಹಾಗಂತೇಳಿ ನಾನು BJP ಹೈಕಮಾಂಡ್ ಭಾಳಷ್ಟು ಬೇಗ ಎಚ್ಚೆತ್ಕೊಂಡು ಕ್ರಮ ತಗೊಂಡು ಅಂತ ನಾನು ಹೇಳೋದಿಲ್ಲ. 1 ವರ್ಷ ಬೇಕಾಯಿತು ಇಡೀ ದೇಶವನ್ನು ಆಳ್ತಿರುವಂಥ BJPಗೆ ಒಂದು ರಾಜ್ಯದ ಸಣ್ಣ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ 1 ವರ್ಷ ತಗೊಂಡ್ರು. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ ದೆಹಲಿಯಲ್ಲಿರುವಂತಹ BJP ನಾಯಕರು ಕೂಡ ಅದೇ ಬೇಕಾಗಿತ್ತು, ಮಗುವನ್ನು ಚಿವುಟೋದು, ತೊಟ್ಲನ್ನು ತೂಗೋದು. ಆ ಕೆಲಸವನ್ನು ಮಾಡಿದ್ರು, ಬಹುತೇಕ ನಾಯಕರುಗಳು ಮಾಡಿದ್ರು. ಅದರ ಫಲವಾಗಿ ರಾಜ್ಯ BJP ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಪೆಟ್ಟು ತಿಂದಿತ್ತು. ಇದೇ ಸಮಸ್ಯೆನ 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಂತಹ ಬಹಿರಂಗ ಹೇಳಿಕೆಗಳು ಕೊಡುವಂಥ ನಾಯಕರಿಗೆ ಬಿಸಿ ಮುಟ್ಟಿಸಿದ್ರೆ ಇವತ್ತು ಫಲಿತಾಂಶ ಈ ರೀತಿ ಬರ್ತಿತ್ತು ಏನೋ ಗೊತ್ತಿರಲಿಲ್ಲ. ಫಲಿತಾಂಶ ಬೇರೆ ರೀತಿಯಾಗಿ ಬರ್ತಿತ್ತು. 66ಕ್ಕೆ BJP ಬಂದು ನಿಂತ್ಕೊಂತಿರ್ಲಿಲ್ಲ, ಇನ್ನಷ್ಟು ಒಂದು ಸ್ವಲ್ಪ ಮುಂದೆ ಹೋಗ್ತಿತ್ತೇನೋ. ಆದರೆ ಅವತ್ತು ರಾಜ್ಯ BJPಯಲ್ಲಿದ್ದಂತಹ ಒಳ ಜಗಳ, ಆಂತರಿಕ ಜಗಳಗಳನ್ನು ಬಗೆಹರಿಸುವಂಥ ಒಂದು ಕೆಲಸ ಮಾಡಲಿಲ್ಲ. ಜೊತೆಗೆ ರಾಜ್ಯ BJPಯ ಬಗ್ಗೆ ರಾಷ್ಟ್ರೀಯ BJP ನಾಯಕರು ಅಷ್ಟೊಂದು ಬಹಳ ಉತ್ಸಾಹದ ನಿರ್ಧಾರಗಳನ್ನು ತಗೊಂಡಿರಲಿಲ್ಲ. ಚುನಾವಣೆ ಬಂದಾಗ ಉತ್ಸಾಹದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಚುನಾವಣೆ ಇಲ್ಲದೇ ಇದ್ದಾಗ ಸೈಲೆಂಟ್ ಆಗಿರೋದು, ಮೌನಂ ಸಮ್ಮತಿ ಲಕ್ಷಣ ಅನ್ನೋ ಥರ ಇರೋದು. ಹೀಗಾಗಿ ಒಂದು ರಾಜ್ಯದ ಸಮಸ್ಯೆಯನ್ನು 1.5 ವರ್ಷಗಳ ದಕ್ಷಿಣ ಭಾರತದಲ್ಲಿ ಕಂಪೇರ್ ಮಾಡೋದಾದರೆ ಕರ್ನಾಟಕ ಬಿಟ್ಟರೆ BJP ಅವ್ರಿಗೆ ಅಷ್ಟು ಸ್ಥಾನಗಳನ್ನು ತಂದುಕೊಟ್ಟಂತಹ ರಾಜ್ಯ ಬೇರೊಂದಿಲ್ಲ. ಈ ಸಮಸ್ಯೆಯನ್ನು ಇಷ್ಟು ದಿನಗಳ ಕಾಲ ಯಾಕೆ ಮುಂದುವರಿಸಿದ್ರು ಅಂತಲೂ ಗೊತ್ತಿಲ್ಲ. ಇದಕ್ಕೆ ಅವರೇ ಉಪ್ಪು ಖಾರ ಹಾಕಿ ಕೊನೆಗೆ 1 ವಿಕೆಟನ್ನು ಬೀಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆಯವರು ಮಾತಾಡಿದ್ರೆ ನಿಮಗೂ ಕೂಡ ಇದೇ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಸಂದೇಶವೂ ಕೂಡ ರವಾನೆ ಆಗಿರೋದ್ರಿಂದ ಬಹುತೇಕ ಇದು ರಮೇಶ್ ಜಾರಕಿಹೊಳಿ ಅವ್ರಿಗೂ ಅರ್ಥ ಆಗಿರುತ್ತೆ, ಅವ್ರ ಜೊತೆ ಇದ್ದಂಥ ಒಂದು ಟೀಮ್ಗೂ ಕೂಡ ಅರ್ಥ ಆಗಿರುತ್ತೆ. ತಮ್ಮ ಈ ಮೂಲಕ ಯತ್ನಾಳ್ ಅವರು ಬಿದ್ದರೂ ಕೂಡ ಇವ್ರು ಸೇಫ್ ಆದರು ಅಂತ ತಿಳ್ಕೊಬೋದು. ಒಂದು ವೇಳೆ ಅದನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಕ್ರಮಗಳಾಗುತ್ತೆ. ಆದರೆ ನಿನ್ನೆ ರಾತ್ರಿ ಬಂದಂತಹ ಸೋಕಾಸ್ ನೋಟಿಸ್ ಏನಿತ್ತು, ಆ ಸೋಕಾಸ್ ನೋಟಿಸ್ ಬಗ್ಗೆ ಭಾಳಷ್ಟು ಚರ್ಚೆ ಆಗಿದ್ದು ನಿಜ. ಯಾಕಂತ ಹೇಳಿದ್ರೆ ಎರಡೂ ಟೀಮ್ ಅವ್ರಿಗೂ ಕೂಡ ಸೋಕಾಸ್ ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈ ಕಡೆ
ಯತ್ನಾಳ್ ಅವ್ರ ಟೀಮಿಗೂ ಒಂದಷ್ಟು ಜನರಿಗೆ ಸೋಕಾಸ್ ನೋಟಿಸ್ ಕೊಟ್ಟರೆ, ಆ ಕಡೆ ಇನ್ನೊಂದು ರೇಣುಕಾಚಾರ್ಯ ಸೇರಿದಂತೆ ಬೇರೆ ಅವ್ರಿಗೂ ಕೂಡ ಸೋಕಾಸ್ ನೋಟಿಸನ್ನು ಕೊಟ್ಟರು. ಅಂದರೆ ನಾವು ಇಬ್ಬರನ್ನು ಕೂಡ ಸಮಾನವಾಗಿ ನೋಡ್ತಾ ಇದ್ವಿ, ಒಂದೇ ಥರ ನೋಡ್ತಾ ಇದ್ವಿ ಅಂತ ಹಾಗೆ ಅನಿಸಿತ್ತು. ಅಂದರೆ ಮತ್ತೊಂದು ಸಲ BJP ಹೈಕಮಾಂಡ್ ಮಗುವನ್ನು ಚೂಟಿ ತೊಟ್ಲು ತೂಗ್ತಿದ್ಯೇನೋ ಅಂತ ಬೆಳಗ್ಗೆ ಎಚ್ಚೆತ್ಕೊಂಡಂತ ಕಾಣಿಸ್ತಾ ಇದೆ. ಇವತ್ತು ಸಂಜೆ ಒಳಗಾಗಿ ಅಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯತ್ನಾಳ್ ಅವರನ್ನು ಆ ಉಚ್ಚಾಟನೆ ಮಾಡಿದ್ದು ಮಾಧ್ಯಮಗಳಿಗೇನು ಖುಷಿ ಇಲ್ಲ, ಯಾಕಂತ ಹೇಳಿದ್ರೆ ಪಾಪ ಯತ್ನಾಳ್ ಯಾವಾಗಲೂ ಹೇಳ್ತಿರ್ತಾರೆ ಮಾಧ್ಯಮದವರೇ ನನ್ನನ್ನು ಯಾವಾಗಲೂ ಬೆಳೆಸಿದ್ದು ಅಂತ. ಆದರೆ ಇವತ್ತು ಟ್ವೀಟಲ್ಲಿ ಮಾತ್ರ ಮಾಧ್ಯಮಗಳು ಬಹಳ ಸಪೋರ್ಟ್ ಮಾಡಿದ್ರು ನಮಗೆ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರನ್ನು ಕೆಳಗಿಳಿಸೋದ್ರಿಂದಲೂ ಮಾಧ್ಯಮಗಳು ಲಾಭ ಆಗೋದಿಲ್ಲ. ಇಲ್ಲ ವಿಜೇಂದ್ರ ಅವರನ್ನು ಮತ್ತೊಂದು ಅವಧಿಗೋ ಇಲ್ಲ ಇನ್ನೊಂದು ವರ್ಷಕ್ಕೋ ರಾಜ್ಯಾಧ್ಯಕ್ಷರನ್ನು ಮಾಡೋದ್ರಿಂದ ಕೂಡ ಯಾವ ಮಾಧ್ಯಮಕ್ಕೂ ಲಾಭ ಆಗೋದಿಲ್ಲ. ಆದರೆ ಒಂದು ಪಕ್ಷದ ಆಂತರಿಕ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿರೋಂಥ ವಿಚಾರಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡಿದ್ರೆ ಯತ್ನಾಳ್ ಥರ ಆಗ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್. ಅಂದ್ರೆ ಹೈಕಮಾಂಡ್ ನಾಯಕರ ಬಗ್ಗೆ ಮಾತಾಡ್ತಿದ್ವಿ. ಅವರ ನಿರ್ಧಾರ ಅಂದ್ರೆ ಈ ಹಿಂದೆನೆ, ಯಾಕಂದ್ರೆ ಯಾವಾಗ ಅಧ್ಯಕ್ಷರಾದ್ರು ವಿಜೇಂದ್ರ ಅವರು ಅವತ್ತಿಂದನೂ ಕೂಡ ಈ ಬಿಸಿ ಚರ್ಚೆ ಬಹಿರಂಗ ಹೇಳಿಕೆಗಳು ನಡೀತಾನೆ ಇತ್ತು. ಈ ಹಿಂದೆನೆ ಎಲ್ಲಾದ್ರೂ ಈ ನಿರ್ಧಾರ ತಗೊಂಡಿದ್ರೆ, ಖಡಕ್ ಸೂಚನೆ ಒಂದು ತಗೊಂಡಿದ್ರೆ ಚುನಾವಣೆಗೆ ಪ್ಲಸ್ ಆಗ್ತಿತ್ತು. ಜೊತೆಯಲ್ಲಿ ಹೈಕಮಾಂಡ್ ನಾಯಕರು ವೀಕ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾವಾಗಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಬಾಯಿ ಮುಚ್ಕೊಂಡಿರಿ ಅಂದಾಗ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಫುಲ್ ಸೈಲೆಂಟ್ ಆಗಿದ್ರು. ಆದ್ರೆ ಬಿಜೆಪಿ ನಾಯಕರು ಇಷ್ಟು ಮಾತಾಡ್ತಿದ್ರು ಕೂಡ ಯಾಕೆ ಹೈಕಮಾಂಡ್ ತೀರ್ಮಾನ ತಗೊಂತಿಲ್ಲ ಅನ್ನೋ ಮಾತು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಹೈಕಮಾಂಡ್ ನಾಯಕರು ಲೇಟಾಗಿ ನಿರ್ಧಾರ ತೆಗೆದುಕೊಂಡಿದ್ದೆ ಎಲ್ಲೋ ಒಂದ್ ರೀತಿ ಯತ್ನಾಳ್ ಅವರು ಇಷ್ಟು ಮುಂದುವರೆಯೋದಕ್ಕೆ ಕಾರಣ ಅಂದ್ರೆ ಬಹಿರಂಗ ಹೇಳಿಕೆ, ಏಕವಚನದ